ವಿಧಾನಸಭೆಯಲ್ಲಿ ಮಂಡನೆಯಾಗಿರುವಂತಹ ದ್ವೇಷ ಭಾಷಣ ವಿರೋಧಿ ಬಿಲ್ ಇದೆಯಲ್ಲ, ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಇದು ಪ್ರತಿಪಕ್ಷಗಳನ್ನ ಕಟ್ಟಿಹಾಕುವಂತ ಪ್ರಯತ್ನ, ಅವರ ಬಾಯಿ ಮುಚ್ಚಿಸುವಂತ ಪ್ರಯತ್ನ, ರಚನಾತ್ಮಕವಾಗಿ ಸರ್ಕಾರದ ವಿರುದ್ಧ ಯಾವುದೇ ಟೀಕೆಗಳನ್ನು ಮಾಡದ ಹಾಗೆ ಅವರನ್ನ ತಡೆಯುವಂತ ಪ್ರಯತ್ನ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆಯೂ ಕೂಡ ಸರ್ಕಾರ ವಿಧಾನಸಭೆಯಲ್ಲಿ ಇದನ್ನ ಮಂಡನೆ ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಿಲ್ ಪ್ರತಿಯನ್ನು ಹರಿದು ಹಾಕುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಂದೆ ಯಾವ ಸ್ವರೂಪವನ್ನು ಪಡೆಯಬಹುದು, ಇದು ವಿಧಾನ ಪರಿಷತ್ನಲ್ಲಿ ಏನಾಗಬಹುದು, ಈ ಕುರಿತು ವರದಿ ಇಲ್ಲಿದೆ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆಗೊಳಿಸಿದೆ. ಈಗ ಪ್ರಸ್ತಾವವು ತಿದ್ದುಪಡಿಯೊಂದಿಗೆ ಅನುಮೋದನೆಗೊಳಿಸಿದೆ. ದ್ವೇಷ ಭಾಷಣದ ಮಸೂದೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲವೇ ನಡೆದು ಹೋಗಿದೆ. ಬಿಲ್ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ದಾರೆ. ಮಸೂದೆ ಪ್ರತಿಯನ್ನೇ ಹರಿದು ಹಾಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಪಾಸ್ ಅಂಗೀಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ. ವಿಧಾನಸಭೆಯಲ್ಲೇನೋ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಪಾಸ್ ಮಾಡಿದೆ. ಆದರೆ ಸರ್ಕಾರಕ್ಕೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಪರಿಷತ್ನಲ್ಲಿ ಈ ಮಸೂದೆ ಪಾಸ್ ಮಾಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಬಿಲ್? ವಿಧಾನ ಪರಿಷತ್ನಲ್ಲಿ 37 ಕಾಂಗ್ರೆಸ್ ಸದಸ್ಯರಿದ್ರೆ 29 ಬಿಜೆಪಿ ಸದಸ್ಯರಿದ್ದಾರೆ. 7 ಜೆಡಿಎಸ್ ಸದಸ್ಯರಿದ್ರೆ ಒಬ್ಬರು ಪಕ್ಷೇತರ ಸದಸ್ಯರಿದ್ದಾರೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್? ಇವತ್ತು ವಿಧಾನ ಪರಿಷತ್ ಮುಂದೆ ಈ ದ್ವೇಷ ಭಾಷಣ ತಡೆ ಮಸೂದೆ ಬರಲಿದೆ. ಪರಿಷತ್ನಲ್ಲೂ ಸರ್ಕಾರ ಮಸೂದೆ ಪಾಸ್ ಮಾಡಿಸುವ ಆತ್ಮವಿಶ್ವಾಸದಲ್ಲಿದೆ. ಕಾರಣ, ಬೆಳಗಾವಿ ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ 3-4 ಸದಸ್ಯರು ಅಧಿವೇಶನಕ್ಕೆ ಬಂದಿಲ್ಲವಂತೆ. ಇವತ್ತು ಕೂಡ ಈ ಸದಸ್ಯರು ಗೈರಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪರಿಷತ್ನಲ್ಲೂ ಆರಾಮಾಗಿ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ದ್ವೇಷ ಭಾಷಣ ಬಿಲ್ ವಿರುದ್ಧ ದೋಸ್ತಿ ರಣತಂತ್ರ. ಸಭಾಪತಿಗಳ ಮೊರೆ ಹೋಗಲು ವಿಪಕ್ಷಗಳ ಪ್ಲಾನ್. ಒಂದು ವೇಳೆ ಪರಿಷತ್ನಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಪಾಸ್ ಆದರೆ ವಿಪಕ್ಷಗಳು ಪ್ಲಾನ್ ಬಿಗೆ ರೆಡಿಯಾಗಿವೆ. ಸಭಾಪತಿಗಳ ಮೊರೆ ಹೋಗಿ ಇದನ್ನ ಸದನ ಸಮಿತಿಗೆ ನೀಡುವಂತೆ ಮನವಿ ಮಾಡಲು ನಿರ್ಧರಿಸಿವೆ. ಅಲ್ಲದೆ ಲೋಕಭವನದ ಕದ ತಟ್ಟೋಕ್ಕೂ ಕೂಡ ಸಜ್ಜಾಗಿವೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ನೀಡಿದರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ. ಸದನದಲ್ಲಿ ಬಿಲ್ ಪಾಸ್ ಆಗಿದ್ದು ಹೇಗೆ ಅಂತ ರಾಜ್ಯಪಾಲರು ಪರಿಶೀಲಿಸಲಿದ್ದಾರೆ. ಬಳಿಕ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಧಾನಸಭೆಯಲ್ಲಿ ಮಂಡನೆಯಾಗಿರುವಂತಹ ದ್ವೇಷ ಭಾಷಣ ವಿರೋಧಿ ಬಿಲ್ ಇದೆಯಲ್ಲ, ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಇದು ಪ್ರತಿಪಕ್ಷಗಳನ್ನ ಕಟ್ಟಿಹಾಕುವಂತ ಪ್ರಯತ್ನ, ಅವರ ಬಾಯಿ ಮುಚ್ಚಿಸುವಂತ ಪ್ರಯತ್ನ, ರಚನಾತ್ಮಕವಾಗಿ ಸರ್ಕಾರದ ವಿರುದ್ಧ ಯಾವುದೇ ಟೀಕೆಗಳನ್ನು ಮಾಡದ ಹಾಗೆ ಅವರನ್ನ ತಡೆಯುವಂತ ಪ್ರಯತ್ನ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆಯೂ ಕೂಡ ಸರ್ಕಾರ ವಿಧಾನಸಭೆಯಲ್ಲಿ ಇದನ್ನ ಮಂಡನೆ ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಿಲ್ ಪ್ರತಿಯನ್ನು ಹರಿದು ಹಾಕುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಂದೆ ಯಾವ ಸ್ವರೂಪವನ್ನು ಪಡೆಯಬಹುದು, ಇದು ವಿಧಾನ ಪರಿಷತ್ನಲ್ಲಿ ಏನಾಗಬಹುದು, ಈ ಕುರಿತು ವರದಿ ಇಲ್ಲಿದೆ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆಗೊಳಿಸಿದೆ. ಈಗ ಪ್ರಸ್ತಾವವು ತಿದ್ದುಪಡಿಯೊಂದಿಗೆ ಅನುಮೋದನೆಗೊಳಿಸಿದೆ. ದ್ವೇಷ ಭಾಷಣದ ಮಸೂದೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲವೇ ನಡೆದು ಹೋಗಿದೆ. ಬಿಲ್ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ದಾರೆ. ಮಸೂದೆ ಪ್ರತಿಯನ್ನೇ ಹರಿದು ಹಾಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಪಾಸ್ ಅಂಗೀಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ.
ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ. ವಿಧಾನಸಭೆಯಲ್ಲೇನೋ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಪಾಸ್ ಮಾಡಿದೆ. ಆದರೆ ಸರ್ಕಾರಕ್ಕೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಪರಿಷತ್ನಲ್ಲಿ ಈ ಮಸೂದೆ ಪಾಸ್ ಮಾಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಬಿಲ್? ವಿಧಾನ ಪರಿಷತ್ನಲ್ಲಿ 37 ಕಾಂಗ್ರೆಸ್ ಸದಸ್ಯರಿದ್ರೆ 29 ಬಿಜೆಪಿ ಸದಸ್ಯರಿದ್ದಾರೆ. 7 ಜೆಡಿಎಸ್ ಸದಸ್ಯರಿದ್ರೆ 1 ಪಕ್ಷೇತರ ಸದಸ್ಯರಿದ್ದಾರೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್? ಇವತ್ತು ವಿಧಾನ ಪರಿಷತ್ ಮುಂದೆ ಈ ದ್ವೇಷ ಭಾಷಣ ತಡೆ ಮಸೂದೆ ಬರಲಿದೆ. ಪರಿಷತ್ನಲ್ಲೂ ಸರ್ಕಾರ ಮಸೂದೆ ಪಾಸ್ ಮಾಡಿಸುವ ಆತ್ಮವಿಶ್ವಾಸದಲ್ಲಿದೆ. ಕಾರಣ, ಬೆಳಗಾವಿ ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ 3-4 ಸದಸ್ಯರು ಅಧಿವೇಶನಕ್ಕೆ ಬಂದಿಲ್ವಂತೆ. ಇವತ್ತು ಕೂಡ ಈ ಸದಸ್ಯರು ಗೈರಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪರಿಷತ್ನಲ್ಲೂ ಆರಾಮಾಗಿ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ದ್ವೇಷ ಭಾಷಣ ಬಿಲ್ ವಿರುದ್ಧ ದೋಸ್ತಿ ರಣತಂತ್ರ. ಸಭಾಪತಿಗಳ ಮೊರೆ ಹೋಗಲು ವಿಪಕ್ಷಗಳ ಪ್ಲಾನ್. ಒಂದು ವೇಳೆ ಪರಿಷತ್ನಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಪಾಸ್ ಆದರೆ ವಿಪಕ್ಷಗಳು ಪ್ಲಾನ್ ಬಿಗೆ ರೆಡಿಯಾಗಿವೆ. ಸಭಾಪತಿಗಳ ಮೊರೆ ಹೋಗಿ ಇದನ್ನ ಸದನ ಸಮಿತಿಗೆ ನೀಡುವಂತೆ ಮನವಿ ಮಾಡಲು ನಿರ್ಧರಿಸಿವೆ. ಅಲ್ಲದೆ ಲೋಕಭವನದ ಕದ ತಟ್ಟೋಕ್ಕೂ ಕೂಡ ಸಜ್ಜಾಗಿವೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ನೀಡಿದರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ. ಸದನದಲ್ಲಿ ಬಿಲ್ ಪಾಸ್ ಆಗಿದ್ದು ಹೇಗೆ ಅಂತ ರಾಜ್ಯಪಾಲರು ಪರಿಶೀಲಿಸಲಿದ್ದಾರೆ. ಬಳಿಕ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಿದರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಧಾನಸಭೆಯಲ್ಲಿ ಮಂಡನೆಯಾಗಿರುವಂತಹ ದ್ವೇಷ ಭಾಷಣ ವಿರೋಧಿ ಬಿಲ್ ಇದೆಯಲ್ಲ, ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಇದು ಪ್ರತಿಪಕ್ಷಗಳನ್ನ ಕಟ್ಟಿಹಾಕುವಂತ ಪ್ರಯತ್ನ, ಅವರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ, ರಚನಾತ್ಮಕವಾಗಿ ಸರ್ಕಾರದ ವಿರುದ್ಧ ಯಾವುದೇ ಟೀಕೆಗಳನ್ನು ಮಾಡದ ಹಾಗೆ ಅವರನ್ನ ತಡೆಯುವಂತ ಪ್ರಯತ್ನ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆಯೂ ಕೂಡ ಸರ್ಕಾರ ವಿಧಾನಸಭೆಯಲ್ಲಿ ಇದನ್ನ ಮಂಡನೆ ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಿಲ್ ಪ್ರತಿಯನ್ನು ಹರಿದು ಹಾಕುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಂದೆ ಯಾವ ಸ್ವರೂಪವನ್ನು ಪಡೆಯಬಹುದು, ಇದು ವಿಧಾನ ಪರಿಷತ್ನಲ್ಲಿ ಏನಾಗಬಹುದು, ಈ ಕುರಿತು ವರದಿಯಲ್ಲಿದೆ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆಗೊಳಿಸಿದೆ. ಈಗ ಪ್ರಸ್ತಾವವು ತಿದ್ದುಪಡಿಯೊಂದಿಗೆ ಅನುಮೋದನೆಗೊಳಿಸಿದೆ. ದ್ವೇಷ ಭಾಷಣದ ಮಸೂದೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲವೇ ನಡೆದು ಹೋಗಿದೆ. ಬಿಲ್ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ದಾರೆ. ಮಸೂದೆ ಪ್ರತಿಯನ್ನೇ ಹರಿದು ಹಾಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ಹೈಡ್ರಾಮಾಗಳ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಪಾಸ್ ಅಂಗೀಕರಿಸಿದ್ದಾರೆ.